ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು 10ನೇ ತರಗತಿಯ ತಾತ್ವಿಕ ವಿಭಾಗದಲ್ಲಿ ಬರುವಂತಹ ಯೋಗ ಅಭ್ಯಾಸದಲ್ಲಿ ಬರುವಂತಹ ಪ್ರಮುಖವಾದಂತಹ ಅಧ್ಯಾಯವಾದಂತಹ ಧ್ಯಾನ ಎನ್ನುವಂಥದ್ದು ಅಭ್ಯಾಸದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಧ್ಯಾನ, ಮೆಡಿಟೇಷನ್ ಅಂತ ಹೇಳಿ ಕರಿತೀವಿ ನಾವು ಇದನ್ನು. ಈ ಧ್ಯಾನದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇವತ್ತಿನ ದಿನಗಳಲ್ಲಿ, ಇವತ್ತಿನ ಯಾಂತ್ರಿಕ ಜಗತ್ತಿನ ದಿನಗಳಲ್ಲಿ ಮನುಷ್ಯ ತುಂಬ ಮಾನಸಿಕ ಒತ್ತಡಗಳನ್ನು ಅನುಭವಿಸುವಂಥದ್ದನ್ನು ನಾವು ನೋಡಿದ್ದೀವಿ. ಮನುಷ್ಯ ತುಂಬ ಮಾನಸಿಕ ಒತ್ತಡಗಳನ್ನು ನೋಡ್ತಾ ಇದ್ವಿ. ಮಾನಸಿಕ ಕಾಯಿಲೆಗಳಿಂದ ಬಳಲ್ತಾ ಇರುವಂಥದ್ದನ್ನು ನೋಡಿದ್ದೀವಿ. ಎಷ್ಟೋ ಜನ ಮಾನಸಿಕ ವೈದ್ಯರಿಗೆ ತುಂಬ ಕೆಲಸ ಆಗೋ ರೀತಿಯಲ್ಲಿ ಮಾನಸಿಕ ಒತ್ತಡ ಇವತ್ತಿನ ಜಗತ್ತಿನ ಮನುಷ್ಯನಿಗೆ ಆಗ್ತಾ ಇದೆ. ಯಾಕೆ ಅಂತಂದರೆ ಮನುಷ್ಯನಿಗೆ ದೈಹಿಕ ಚಟುವಟಿಕೆ ಇಲ್ಲದೆ ಇರುವಂಥದ್ದು ಮತ್ತು ಯಾಂತ್ರಿಕ ಬದುಕನ್ನು ಅನುಭವಿಸ್ತಾ ಇರುವಂಥದ್ದು, ಅನಗತ್ಯ ವಿಷಯಗಳ ಬಗ್ಗೆ ಚಿಂತೆಯನ್ನು ಮಾಡುವಂಥದ್ದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಒಂದು ಉದಾಹರಣೆಗೆ ಯಾವಾಗಲೂ ಕೂಡ ಒಂದು ಆಡು ಮಾತಿದೆ. ಏನು ಅಂತಂದರೆ, ಚಿತೆಗೂ ಮತ್ತು ಚಿಂತೆಗೂ ಇರುವಂತಹ ವ್ಯತ್ಯಾಸ ಏನು ಅಂತೇಳಿ, ಎರಡೂ ಕೂಡ ಒಂದೇ ಅಂತೇಳಿ ಹೇಳ್ತಾ ಹೋಗ್ತಾರೆ. ಚಿತೆ ಮತ್ತು ಚಿಂತೆ ಎರಡೂ ಕೂಡ ಒಂದೇ. ಇವೆರಡೂ ಕೂಡ ಯಾಕೆ ಒಂದೇ ಅಂತ ಹೇಳಿದರೆ, ಚಿತೆ ಎನ್ನುವಂತಹದ್ದು ಸತ್ತಿರುವ ಮನುಷ್ಯನನ್ನು ಸುಡ್ತಾ ಹೋದರೆ, ಚಿಂತೆ ಎನ್ನುವಂತಹದ್ದು ಏನಿದೆ, ಈ ಚಿಂತೆ ಎನ್ನುವಂತಹದ್ದು ಬದುಕಿರುವ ಮನುಷ್ಯನನ್ನು ಸಾವಿನ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂತಹ, ಶರೀರವನ್ನು ತಾನಾಗಿ ನಿಧಾನಕ್ಕೆ ಸುಡ್ತಾ ಇರುವಂತಹ ಒಂದು ಪ್ರಕ್ರಿಯೆ ಚಿಂತೆ ಆಗಿರುತ್ತೆ. ಹಾಗಾಗಿ ಮನುಷ್ಯ ಚಿಂತೆಯನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ನಾವು ಸುಲಭವಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು, ಚಿತೆ ಎನ್ನುವಂಥದ್ದು ಸತ್ತಿರುವ ಮನುಷ್ಯನನ್ನು ಸುಟ್ಟರೆ, ಚಿಂತೆ ಎನ್ನುವಂಥದ್ದು ಬದುಕಿರುವ ಮನುಷ್ಯನನ್ನು ಸುತ್ತ ಹೋಗ್ತಾ ಹೋಗುತ್ತೆ. ಹಾಗಾಗಿ ಅದರ ಜೊತೆಗೆ ಇವತ್ತು ದಿವಸ ನಾವೇನಾಗಿದ್ದೀವಿ, ಯಾಂತ್ರಿಕ ಬದುಕನ್ನು ನಡೆಸ್ತಾ ಇದ್ದೀವಿ. ಯಾವ ರೀತಿ ಯಾಂತ್ರಿಕ ಬದುಕನ್ನು ನಡೆಸ್ತಾ ಇದ್ದೀವಿ? ನಿಮಗೆ ಉದಾಹರಣೆ ಕೊಡೋದಾದ್ರೆ, ಹಿಂದಿನ ಕಾಲದಲ್ಲೆಲ್ಲ ಕೂಡ ಶಾಲೆಗೆ ಹೋಗಬೇಕು ಅಂತಂದರೆ 4-5 ಕಿಲೋಮೀಟರ್ಗಳ ದೂರ ನಡೆದುಕೊಂಡು ಹೋಗಬೇಕಿತ್ತು. ಯಾವುದೇ ಸರ್ಕಾರದ ಸೌಲಭ್ಯಗಳು ಇರ್ತಾ ಇರಲಿಲ್ಲ, ಯಾವುದೇ ಬೈಸೈಕಲ್ ಇರ್ತಾ ಇರಲಿಲ್ಲ, ಬೈಕ್ಗಳು ಕಡಿಮೆ ಇತ್ತು. ಅವಾಗೆಲ್ಲ ಶ್ರೀಮಂತರು ಮಾತ್ರ ಒಂದು ಬೈಕನ್ನು ಇಟ್ಕೊಳ್ಳುವಂಥದ್ದು ಬಿಡ್ತಾ ಇದ್ವಿ. ಅದೋಗ್ಲಿ, ಟಿ ವಿ ಅನ್ನುವಂಥದ್ದೇ ಇರ್ತಾ ಇರಲಿಲ್ಲ. ಅವಾಗ ರಾಮಾಯಣ ಮಹಾಭಾರತ ಬರುವಂಥ ಸಂದರ್ಭಗಳಲ್ಲಿ ಏನು ಮಾಡ್ತಾ ಇದ್ರು, ಯಾವುದಾದ್ರೂ ಊರಲ್ಲಿ 1 ಅಥವಾ 2 ಮನೆಗಳಲ್ಲಿ ಮಾತ್ರ ಆ ಟಿ ವಿ ಇರ್ತಾ ಇತ್ತು. ಅಂತಹ ಮನೆಗಳಿಗೆ ಇಡೀ ಊರರೆಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟು ಟಿ ವಿ ನೋಡುವಂಥದ್ದು, ರಾಮಾಯಣ ಮಹಾಭಾರತವನ್ನು ನೋಡುವಂಥದ್ದನ್ನು ನಾವು ನೋಡಿದ್ದಂಥ ಕಾಲಗಳು. ಆಗ ರಾಮಾಯಣ ಮಹಾಭಾರತ ಬರ್ತಾ ಇದ್ರೆ ಅಂಥ ಸಂದರ್ಭಗಳಲ್ಲಿ ಭಾಳಷ್ಟು ಖುಷಿ ಪಟ್ಬಿಟ್ಟು ಅವನ ದೇವರ ರೀತಿ ಕಾಣುವ ರೀತಿಯಿಂದ ನೋಡ್ತಾ ಇದ್ವಿ. ಅಷ್ಟು ಕಡಿಮೆ ವ್ಯವಸ್ಥೆ ಇದ್ದಂತಹ ಕಾಲ. ಅಂತಹ ಸಂದರ್ಭಗಳಲ್ಲಿ ವ್ಯವಸ್ಥೆಗಳು ಕಡಿಮೆ ಇತ್ತು. ಯಾವುದೋ ಸೈಕಲ್ ಬೇಕು ಅಂತಂದರೆ ಕಷ್ಟ ಆಗ್ತಾ ಇತ್ತು. ಅದೇ ಒಂದು ದೊಡ್ಡ ಕಥೆ ಇತ್ತು. ಸೈಕಲ್ ಅನ್ನೋದು ದೊಡ್ಡ ಕಥೆ. ಯಾರೋ ಶ್ರೀಮಂತರು ಮಾತ್ರ ಬೈಕ್ ಇಟ್ಕೊಳ್ತಾರೆ ಎನ್ನುವ ರೀತಿ ಇರ್ತಾ ಇತ್ತು. ಯಾವಾಗಲೂ ಕೂಡ ಯಾರೋ ಶಾಲೆಗೆ ನಡ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ಇಲ್ಲಿ ದೂರದಲ್ಲಿ ಎಲ್ಲೆಲ್ಲೋ ಶಾಲೆಗಳು ಇರ್ತಾ ಇತ್ತು. ಎಷ್ಟೋ ಜನ ಶಾಲೆಗೆ ನಡ್ಕೊಂಡು ಹೋಗಬೇಕಾದ್ರೆ ಹಿಂದಿನ ಕಾಲದಲ್ಲಿ ಶಾಲೆಗಳನ್ನು ಬಿಡುವಂತಹ ಪರಿಸ್ಥಿತಿ ಇರ್ತಾ ಇತ್ತು. ಅದಲ್ಲದೆ ಬಹು ದೂರದವರೆಗೆ ನಡ್ಕೊಂಡು ಹೋಗುವಂಥ ಪದ್ಧತಿ ಇತ್ತು. ಇವಾಗ ನೀವೆಲ್ಲ ಏನು ಮಾಡ್ತೀರಿ, ಸೈಕಲಲ್ಲಿ ಬರ್ತೀರಿ. ಸೈಕಲ್ ಕೊಟ್ಟಿದ್ರು ಕೂಡ ಸೈಕಲನ್ನು ಹೆಚ್ಚಾಗಿ ಬಳಸ್ಕೊಳ್ಳೋದಿಲ್ಲ. ನಿಮ್ಮ ಊರಿನಂದ್ರೆ ಅವರ ಬೈಕ್ ಬಂದರೆ ಅದರಲ್ಲಿ ಡ್ರಾಪ್ ತಗೊಳ್ತೀರಾ. ನಡೆದಾಡಲಿಕ್ಕೆ ತಯಾರಿಲ್ಲ. ಹಳ್ಳಿಗಳಿಂದ ಬರುವಂಥ ಮಕ್ಕಳು ನಡೆದಾಡಲಿಕ್ಕೆ ತಯಾರಿರುತ್ತೆ. ಎಲ್ಲದಕ್ಕಿಂತ ಹಿಂದೆ ಬೇಸಿಗೆ ರಜೆ ಮತ್ತು ದಸರಾ ರಜೆಗಳನ್ನು ವಿದ್ಯಾರ್ಥಿಗಳು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿರ್ತಾರೆ. ಪಾಠ ಪ್ರವಚನಗಳು, ಪರೀಕ್ಷೆಗಳು ಇವನ್ನೆಲ್ಲ ಮಾಡಿ 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 ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಮಾನಸಿಕವಾಗಿ ಒಂದು ರಿಲೀಫ್ ಸಿಗಲಿ, ವಿರಾಮ ಸಿಗಲಿ, ರಿಕ್ರಿಯೇಷನ್ ಸಿಗಲಿ, ಮನರಂಜನೆ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ದಸರಾ ಮತ್ತು ಬೇಸಿಗೆ ರಜೆಗಳು ಬರ್ತಾ ಹೋಗೋದು. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಹಿಂದಿನ ಕಾಲದಲ್ಲೆಲ್ಲ ಅಜ್ಜ ಅಜ್ಜಿ ಮನೆಗೆ ಹೋಗುವಂಥದ್ದು, ಅಜ್ಜ ಅಜ್ಜಿ ಮನೆಗೆ ಆಟ ಆಡುವಂಥದ್ದು, ಅಲ್ಲಿ ಕಳೆಕ ಎಲ್ಲರೂ ಕೂಡ ಸಂಬಂಧಿಕರು ಅಲ್ಲಿ ಸೇರಿಕೊಳ್ಳುವಂಥದ್ದು, ಅಕ್ಕ ತಮ್ಮನ ಮಕ್ಕಳು, ಚಿಕ್ಕಪ್ಪ ಮಕ್ಕಳು, ದೊಡ್ಡಪ್ಪ ಮಕ್ಕಳು ಎಲ್ಲರೂ ಸೇರಿಕೊಳ್ಳುವಂಥದ್ದು. ಏನು ಮಾಡ್ತಿದ್ವಿ, ಗೋಲಿ ಆಡುವಂಥದ್ದು, ಬುಗುರಿ ಆಡುವಂಥದ್ದು, ಮರ್ಕೋತಿ ಆಟ ಆಡುವಂಥದ್ದು, ಎಲ್ಲ ವಿವಿಧ ರೀತಿಯಂತಹ ಕವಡೆ ಆಡುವಂಥದ್ದು, ಈ ರೀತಿ
ಈಗೇನಾಗ್ತಾ ಇದೆ, ಬೇಸಿಗೆ ರಜೆ ಬಂತಂದ್ರೆ, ದಸರಾ ರಜೆ ಬಂತಂದ್ರೆ ಸಮ್ಮರ್ ಕ್ಯಾಂಪ್, ಯಾವ್ದಾರ ಕೋಚಿಂಗ್ ಕ್ಯಾಂಪ್ ಅಥವಾ ಸ್ಕೂಲ್ಗಳನ್ನು ಬೇಗ ಓಪನ್ ಮಾಡ್ಕೊಳ್ಳೋದು. ಸಿಟಿಗಳಲ್ಲಿ ನೋಡ್ತಿದ್ದೀವಿ, ಅವರು ರಜೆಗಳೇ ಕಡಿಮೆ. ಓದು 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 ಜೂನ್ ಜುಲೈ ಸ್ಟಾರ್ಟ್ ಆಗಿ ಪೋರ್ಷನ್ ಮುಗಿಸಿರ್ತಾರೆ. ಜುಲೈ ಆಗಸ್ಟಿಂದ ರಿವಿಷನ್ ಮಾಡ್ತಾ ಹೋಗ್ತಾರೆ. ಮಾನಸಿಕ ಒತ್ತಡಗಳನ್ನ ಹೇರ್ತಾ ಇರ್ತಾವಾಗುತ್ತೆ. ಯಾವ ಅಜ್ಜ ಅಜ್ಜಿ ಮನೆಗೂ ಹೋಗೋಂಗಿಲ್ಲ, ಯಾರ ಮನೆಗೂ ಸಂಬಂಧಗಳ ಅರ್ಥನೇ ಗೊತ್ತಿರೋದಿಲ್ಲ. ಎಷ್ಟೋ ಜನಕ್ಕೆ ಏನಾಗ್ತಾ ಇದೆ, ಚಿಕ್ಕಪ್ಪ ಯಾರು, ಚಿಕ್ಕಮ್ಮ ಯಾರು, ದೊಡ್ಡಪ್ಪ ಯಾರು, ದೊಡ್ಡಮ್ಮ ಯಾರು, ಅತ್ತೆ ಯಾರು, ಮಾವ ಯಾರು, ಏನು ಗೊತ್ತಿರೋದು. ಇವತ್ತು ನಗರ ಪ್ರದೇಶದಲ್ಲಿ ಏನಾಗ್ತಾ ಇದೆ, ಯಾರನ್ನಾರ ಸಂಬಂಧಿಕರು, ನಮ್ಮ ಸಂಬಂಧಿಕರು ಅಂತ ಕೇಳಿದ್ರೆ ಹೌದು ಸಂಬಂಧಿಕರು. ಏನು ಸಂಬಂಧಿಕರು, ಏನಾಗಬೇಕು, ಕಸಿನ್ ಆಗಬೇಕು, ಇಲ್ಲ ಅಂಕಲ್ ಆಗಬೇಕು, ಆಂಟಿ ಆಗಬೇಕು, ಇಷ್ಟೇ ಗೊತ್ತಿರೋದು. ಅವ್ರ ಚಿಕ್ಕಪ್ಪನೋ, ದೊಡ್ಡಪ್ಪನೋ, ಮಾವನೋ, ಅತ್ತೆನೋ, ಸೋದರನೋ, ಸೋದರ ಮಾವನೋ, ಭಾವನೋ, ಯಾವುದೋ ಸಂಬಂಧಗಳು ಗೊತ್ತಾಗ್ತಾ ಇರೋದಿಲ್ಲ. ಅದರ ಜೊತೆಗೆ ಏನಾಗುತ್ತೆ, ನಾವು ಯಾಂತ್ರಿಕ ಬದುಕನ್ನು ಯಾವ ರೀತಿ ಯಂತ್ರಗಳ ಮೇಲೆ ಅವಲಂಬನೆಯಾಗಿದ್ದೀವಿ ಇವತ್ತಿನ ವಿಜ್ಞಾನದ ಅನ್ವೇಷಣೆಯಿಂದಾಗಿ ಅಂತೇಳಿದರೆ, ಓಡಾಡಲಿಕ್ಕೆ ಬೈಕು ಕಿಕ್ ಕೊಡಿದ್ರೆ ಮತ್ತೆ ಕಷ್ಟ ಆಗುತ್ತೆ ಅಂತೇಳಿ ಸೆಲ್ಫ್ ಸ್ಟಾರ್ಟು, ಮತ್ತು ಎಲ್ಲೆಲ್ಲಾರು ಕೂಡ ನೀರಿನ ವ್ಯವಸ್ಥೆ ಇದೆ. ಇವತ್ತಾರು ಕೂಡ ಇಷ್ಟು ಬೋರ್ವೆಲ್ಗಳಿದ್ದಾವೆ, ಮನೆ ಬಾಗಿಲಲ್ಲಿ ನಲ್ಲಿ ಬರುತ್ತೆ, ನೀರು ಬರುತ್ತೆ, ಇಷ್ಟೆಲ್ಲ ಕಷ್ಟ ಇದೆ. ಹಿಂದಿನ ಕಾಲದಲ್ಲಿ ಬಾವಿಯಲ್ಲಿ ನೀರು ಸೇರಬೇಕಾಗ್ತಾ ಇತ್ತು, ಎರಡೆರಡು ಕೊಡಗಳನ್ನು ಕೈ ಹಿಡ್ಕೊಂಡು ಬರಬೇಕಾಗಿತ್ತು, ಎಷ್ಟೋ ಕಿಲೋಮೀಟರ್ಗಳಿಂದ ನೀರನ್ನು ಹೊತ್ಕೊಂಡು ಬರಬೇಕಾಗಿತ್ತು. ಸೈಕಲ್ ಕೂಡ ಇದ್ದಿಲ್ಲ, ಅಡ್ಡೆಗಳು ಅಂತ ಮಾಡ್ಕೊಡ್ತಿದ್ದು, ಹಿಂದೊಂದು ಕೂಡ ಮುಂದೊಂದು ಕೂಡ. ಆ ಅಡ್ಡೆಗಳಲ್ಲಿ ಮನೆಗೆ ನೀರು ತರಬೇಕಾಗಿತ್ತು, ಸಗಣಿ ಸಾರಿಸ್ಬೇಕಾಗಿತ್ತು, ನೆಲ ಒರೆಸ್ಬೇಕಿತ್ತು, ಗೋಡೆಗಳಿಗೆಲ್ಲ ಹಬ್ಬಗಳು ಬರೋದ್ರೆ ಗೋಡೆಗಳಿಗೆಲ್ಲ ಸಗಣಿ ಸಾರಿಸ್ಬೇಕಿತ್ತು. ಅವೆಲ್ಲ ಎಲ್ಲಿರಬೇಕು, ಯಾವುದೂ ಕೂಡ ಇಲ್ಲ. ಏನಾಗಿದೆ, ನೀರು ತರಬೇಕು ಅಂದರೆ ಮೋಟ್ರ್ ಆನ್ ಮಾಡಿದ್ರೆ ತೊಟ್ಟಿಗೆ ಸ್ವಲ್ಪ ನಲ್ಲಿ ನೀರು ಬರುತ್ತೆ, ತೊಟ್ಟಿಗೆ ಬಿಡುತ್ತೆ, ಮೋಟ್ರ್ ಬಟನ್ ಬರ್ತದೆ, ಮೇಲೆ ಸೆಂಟೆಕ್ಸ್ ಕೊಡ್ತೀವಿ, ನಲ್ಲಿ ನೀರು ಬರುತ್ತೆ. ಇಷ್ಟು ಯಾಂತ್ರಿಕವಾದಂಥ ಬರುತ್ತೆ. ಎಷ್ಟೋ ದೂರ ನೀರು ತರುವಂಥದ್ದು ಕೂಡ ತಪ್ಪೋಯ್ತು. ಬಾವಿಯಲ್ಲಿ ಹಗ್ಗಸಿದ ಕೈಗಳಿಗೆ ವ್ಯಾಯಾಮ ಆಗ್ತಿತ್ತು, ದೇಹದ ನರಗಳಿಗೆ ವ್ಯಾಯಾಮ ಆಗ್ತಾಯಿತ್ತು, ಕೊಡಗಳ ಭಾರಗಳನ್ನು ಹೊತ್ಕೊಂಡು ಬರೋದ್ರಿಂದ ಕಷ್ಟ ಸಹಿಷ್ಣುತೆ ಬರ್ತಾ ಇತ್ತು. ಯಾವುದೂ ಕೂಡ ಇಲ್ಲ. ಅಂತಹ ಪರಿಸ್ಥಿತಿಗಳು ಈಗ ನಾವು ನೋಡ್ತಾ ಇರುವಂಥದ್ದು. ಈ ಎಲ್ಲ ಮನುಷ್ಯ ಆಹಾರ ಮಾಡುವಂಥದ್ದು, ಊಟ ಮಾಡುವಂಥದ್ದು ಯಾವುದನ್ನು ಕಡಿಮೆ ಮಾಡಿಲ್ಲ. ದೇಹಕ್ಕೆ ವ್ಯಾಯಾಮ, ಆ ದೇಹ ತಿನ್ನಂಥ ಆಹಾರ ಕರಗುವುದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಅದರ ಪರಿಣಾಮವಾಗಿ ಏನಾಗ್ತಿದೆ, ಮನುಷ್ಯನ ದೇಹ ಅನ್ನುವಂಥದ್ದು ಕೊಬ್ಬಿನಿಂದ ಕೂಡ್ತಾ ಹೋಗ್ತಾ ಇದೆ. ಹಲವಾರು ಕಾಯಿಲೆಗಳು ಬರ್ತಾ ಇದ್ದಾವೆ. ಎಷ್ಟೇ ದುಡ್ಡಿದ್ರೂ ಕೂಡ ಅವರಿಗೆ ಕಾಯಿಲೆಗಳನ್ನು ವಾಸ ಮಾಡಿಕೊಳ್ಳುವಂಥ ಶಕ್ತಿ ಇರೋದಿಲ್ಲ. ದುಡ್ಡಿದೆ, ಆರೋಗ್ಯ ಸರಿ ಇರೋದಿಲ್ಲ. ಎಷ್ಟೇ ದುಡ್ಡಿದ್ರೂ ಕೂಡ ಆರೋಗ್ಯ ಸರಿ ಇದ್ದರೆ ಯಾವುದೇ ಕಾರಣಕ್ಕೂ ಉಪಯೋಗ ಇರೋದಿಲ್ಲ. ಅತ್ಯಂತ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗುವಂಥದ್ದು, ಶುಗರ್ ಬರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಯಾಕೆ ಬರ್ತಾ ಇದೆ? ದೈಹಿಕ ಚಟುವಟಿಕೆ ಇಲ್ಲದೇ ಇರುವ ಬಗ್ಗೆ, ದೇಹದ ಚಟುವಟಿಕೆ ಇಲ್ಲದೇ ಇರೋ ಕಾರಣಕ್ಕೋಸ್ಕರ. ಏನು ವರ್ಕ್ ಇಲ್ಲ, ಬರೀ ಓಡಾಡುವಂಥದ್ದು, ಸುತ್ತಾಡುವಂಥದ್ದು ಯಾವುದೂ ಇಲ್ಲ. ಇಲ್ಲೋದು ಬೈಕು, ಕಾರು, ನಡೆದಾಡುವಂಥದ್ದೇ ಕಮ್ಮಿ. ನಾವು ಯಾರು ಕೂಡ ವಾಕಿಂಗ್ ಹೋಗಬೇಕು, ಜಿಮ್ಗೆ ಹೋಗ್ಬಿಟ್ಟು ನಾವು ಶರೀರವನ್ನು ನಾವು ಸದೃಢಗೊಳಿಸಬೇಕು ಅಂತ ಇಲ್ಲ. ಮನೆಗೆ ನೀರು ತಂದರೂ ಕೂಡ ಅದು ವ್ಯಾಯಾಮನೇ, ಕಸ ಹೊಡೆದ್ರು ಕೂಡ ವ್ಯಾಯಾಮನೇ, ಪಾತ್ರೆ ತೊಳೆದ್ರು ಕೂಡ ವ್ಯಾಯಾಮನೇ, ನೀರು ತಂದರೂ ಕೂಡ ವ್ಯಾಯಾಮನೇ, ಹುಲ್ಲು ತಂದರೂ ಕೂಡ ವ್ಯಾಯಾಮನೇ, ತೋಟದಲ್ಲಿ ಹೊಲದಲ್ಲಿ ಮನೆ ಕೆಲಸ ಮಾಡಿದ್ರು ಕೂಡ ವ್ಯಾಯಾಮನೇ. ಅದನ್ನು ಬಿಟ್ಟು ನಾವು ಏನು ಮಾಡ್ತಾ ಇದ್ವಿ, ಆರೋಗ್ಯ ಕೆಟ್ಟಂಥ ಸಂದರ್ಭದಲ್ಲಿ ನಾವು ವ್ಯಾಯಾಮದ ಹೊರೆಯಿಂದ ಹೋಗುವಂಥದ್ದನ್ನು, ಜಿಮ್ಗೆ ಹೋಗುವಂಥದ್ದು, ವಾಕಿಂಗ್ ಹೋಗುವಂಥದ್ದು ನಗರ ಪ್ರದೇಶಗಳನ್ನ ನೋಡ್ತಾ ಇದ್ದೀವಿ. ನಗರ ಪ್ರದೇಶದಲ್ಲಿರುವಂಥ ಜನ ನಮ್ಮ ಮನೆಯ ಕೆಲಸವನ್ನು ತಾವು ಮಾಡ್ಕೊಳ್ಳಲ್ಲ, ಕೆಲಸವನ್ನು ಮಾಡ್ತಾರೆ, ತಾವು ಮಾತ್ರ ಹೋಗ್ತಾರೆ. ಅದೇ ಮನೆಯ ಕೆಲಸವನ್ನು ಇಟ್ಕೊಂಡ್ರೆ ಅವರು ವ್ಯಾಯಾಮಕ್ಕೆ ಹೊರಗಡೆ ಹೋಗುವಂಥ ಅವಶ್ಯಕತೆ ಕೂಡ ಬೀಳೋದಿಲ್ಲ. ಇವೆಲ್ಲದರ ನಡುವೆ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಇದೆ. ದೇಹ ಸದೃಢವಿದ್ದಾಗ ಮನಸ್ಸು ಕೂಡ ಸದೃಢವಾಗಿರುತ್ತೆ. ದೇಹನೇ ಸದೃಢ ಇಲ್ಲ ಅಂತಂದಾಗ ಇಡೀ ದೇಶದಲ್ಲಿ ಆರೋಗ್ಯವಂತರ ಸಮಸ್ಯೆ ಕಡಿಮೆ ಆಗ್ತಾ ಹೋದಾಗೇನಾಗುತ್ತೆ, ಸದೃಢ ದೇಶ ನಿರ್ಮಾಣ ಆಗಲಿಕ್ಕೆ, ಆರೋಗ್ಯವಂತ ದೇಶ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇರೋದಿಲ್ಲ. ಎಲ್ಲ ಕೊಳ್ಳು ನಾಗರಿಕರನ್ನು ತುಂಬಿಕೊಳ್ಬೇಕಾಗುತ್ತೆ. ಗಟ್ಟಿತನದಿಂದ ಇರುವಂತಹ ನಾಗರಿಕರನ್ನು ತುಂಬಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯ ದುಶ್ಚಟಗಳಿಗೆ ಬಲಿಯಾಗುತ್ತಾನೆ. ಅತಿ ಚಿಕ್ಕ ವಯಸ್ಸಿನಲ್ಲಿ ದುಶ್ಚಟಗಳಿಗೆ ಬಲಿಯಾಗುವಂಥದ್ದು, ದುಶ್ಚಟಗಳ ದಾಸರಾಗುವಂಥದ್ದನ್ನು ಕಾಣ್ತಾ ಇದ್ದೀವಿ. ಆರೋಗ್ಯ ಸರಿ ಇಲ್ಲದೆ ಇದ್ದಾಗ, ದೇಹದ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಮಾನಸಿಕ ಆರೋಗ್ಯ ಕೂಡ ಕೆಡ್ತಾ ಹೋಗುತ್ತೆ. ಈ ಮಾನಸಿಕ ಆರೋಗ್ಯ ಕೆಡ್ತಾ ಹೋದಂಥ ಸಂದರ್ಭದಲ್ಲಿ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಕಳೆದುಕೊಳ್ತಾ ಹೋಗ್ತಾನೆ. ನಿಯಂತ್ರಣವನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ BP ಬರುವಂಥದ್ದು, ಹೃದಯದ ಒತ್ತಡ ಬರುವಂಥದ್ದು, ಇವೆಲ್ಲ ಕಾಯಿಲೆಗಳು ಕೂಡ ಜೀವನ ಶೈಲಿಯ
ಎಷ್ಟೋ ಯೋಗ ತರಗತಿಗಳು ಪ್ರಾರಂಭವಾಗಿದ್ದಾವೆ, ಧ್ಯಾನದ ತರಗತಿಗಳು ಪ್ರಾರಂಭವಾಗಿದ್ದಾವೆ. ಅಂತಹ ಯೋಗದ ಒಂದು ಭಾಗನೇ ಈ ಧ್ಯಾನ ಎನ್ನುವಂಥದ್ದು. ಯೋಗದ ಒಂದು ಭಾಗನೇ ಧ್ಯಾನ. ಯೋಗದ ಒಳಗಡೆ ಬರುವಂಥದ್ದು ಧ್ಯಾನ ಅನ್ನುವಂಥದ್ದು. ಧ್ಯಾನ ಅಂದರೆ ಏಕಾಗ್ರತೆ ಅಂತೇಳಿ ಅರ್ಥ. ಧ್ಯಾನ ಅಂದರೆ ಏಕಾಗ್ರತೆ ಅಂತೇಳಿ ಅರ್ಥ. ಈ ಏಕಾಗ್ರತೆಯನ್ನು ಸಾಧಿಸೋದಾಗಿ ಈ ಏಕಾಗ್ರತೆ ಧ್ಯಾನದ ಬಗ್ಗೆ ಇರುವಂತಹ ಪ್ರಯೋಜನಗಳು ಏನೇನು ನೋಡ್ತಾ ಹೋಗೋಣ. ಮಾನಸಿಕ ಸ್ಥಿಮಿತ ಇಲ್ಲದೆ ಇರುವಂತಹ ಮನುಷ್ಯ, ಮನಸ್ಸು ಸರಿ ಇಲ್ಲದೆ ಇರುವಂತಹ ಮನುಷ್ಯ ಹಲವಾರು ಒತ್ತಡಗಳಿಗೆ ಸಿಲುಕುತ್ತಾ ಹೋಗ್ತಾನೆ. ನಿಜ, ಮಾನಸಿಕ ಆರೋಗ್ಯ ಸರಿ ಇಲ್ಲದೆ ಇರುವಂಥ ಮನುಷ್ಯ ಮಾನಸಿಕ ಸ್ಥಿಮತೆಯನ್ನು ಕಳ್ಕೊಳ್ತಾ ಹೋಗ್ತಾನೆ, ಒತ್ತಡಕ್ಕೆ ಒಳಗಾಗ್ತಾ ಹೋಗ್ತಾನೆ, ಮತ್ತೆ ಹಲವಾರು ಮಾನಸಿಕ ಕಾಯಿಲೆಗಳಿಗೆ ತುತ್ತಾಗ್ತಾ ಹೋಗ್ತಾನೆ. ಯಾಕೆ ಕಾರಣ? ಸರಿಯಾಗಿಲ್ಲದೆ ಇರುವಂತಹ ಆರೋಗ್ಯದ ಕ್ರಮ, ಸರಿಯಾಗಿಲ್ಲದೆ ಇರುವಂತಹ ಜೀವನ ಕ್ರಮ, ಇವೆಲ್ಲವೂ ಕೂಡ ಮಾನಸಿಕ ಆರೋಗ್ಯ ಕೆಡಲಿಕ್ಕೆ ಕಾರಣ. ಅಂಥದ್ರಲ್ಲಿ ಯೋಗದ ಪಿತಾಮಹ ಆಗಿರುವಂತಹ ಪತಂಜಲಿ ಮಹರ್ಷಿ ಏನಿದ್ದಾರೆ, ಈ ಪತಂಜಲಿ ಮಹರ್ಷಿ ತನ್ನ ಯೋಗ ಅಧ್ಯಾಯದಲ್ಲಿ ಏನು ಹೇಳ್ತಾರೆ, ಇವರು ಅಷ್ಟಾಂಗ ಯೋಗ ಅಂತೇಳಿ 8 ಮೆಟ್ಟಿಲುಗಳಿರುವಂತಹ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಈ ಥರದ ಏನು 8 ಮೆಟ್ಟಿಲುಗಳಿದ್ದಾವೆ. ಇದರಲ್ಲಿ ಧ್ಯಾನ ಕೂಡ ಒಂದು, ಧ್ಯಾನ, ಧಾರಣ, ಸಮಾಧಿ, ಇವರಲ್ಲಿ ಧ್ಯಾನನೂ ಕೂಡ ಒಂದು ಅಂಗ ಆಗಿರುತ್ತೆ. ಈ ಧ್ಯಾನದ ಅಭ್ಯಾಸದಿಂದಾಗಿ ನಾವು ಈ ಮಾನಸಿಕ ಕಾಯಿಲೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ, ಏಕಾಗ್ರತೆಯನ್ನು ಸಾಧಿಸಿಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳು ನೀವು ಧ್ಯಾನದಲ್ಲಿ ತೊಡಗೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಚಂಚಲತೆ ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ಏಕಾಗ್ರತೆ ಎನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದರೆ ಈ ಧ್ಯಾನ ಎಂದರೆ ಏನು? ಈ ಧ್ಯಾನ ಎಂದರೆ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಮನಸ್ಸು ಹೇಳಿದ ಮನಸ್ಸನ್ನು ನಾವು ಮರ್ಕಟಕ್ಕೆ ಹೋಲಿಸ್ತೀವಿ. ಮರ್ಕಟ ಅಂದರೆ ಮಂಗ. ಮಂಗ ಒಂದು ಮರದಿಂದ ಒಂದು ಮರಕ್ಕೆ ಚೆನ್ನಾಗಿ ನೆಗಿತಾ ಇರುತ್ತೆ. ಅದಕ್ಕೆ ಎಲ್ಲೂ ಕೂಡ ಕೂತ್ಕೊಳ್ಳುವಂಥ ಇದಿರಲ್ಲ. ಅದೇ ರೀತಿ ಮನುಷ್ಯನ ಮನಸ್ಸು ಕೂಡ ಮರ್ಕಟ ಇದ್ದ ರೀತಿ ಅಂತ ಹೇಳ್ತಾ ಹೋಗ್ತೀವಿ. ಮನುಷ್ಯನ ಮನಸ್ಸು ಕೂಡ ಮಂಗನ ರೀತಿ ಹಾಡ್ತಾ ಇರುತ್ತೆ. ನಾವು ಇಲ್ಲೆಲ್ಲ ಕೂತಿರ್ತೀವಿ, ಹೊರಗೆಲ್ಲೋ ಹಾರಾಟ ಆಗುತ್ತೆ, ಹೊರಗೆ ಯಾರೋ ಮಾತಾಡ್ತಾರೆ, ನಮ್ಮ ಮನಸ್ಸು ಎಲ್ಲೋ ಇರುತ್ತೆ, ಟಿ ವಿ ಕಡೆ ಇರುತ್ತೆ, ಹಾಡಿನ ಕಡೆ ಇರುತ್ತೆ, ಸಿನಿಮಾದ ಕಡೆ ಇರುತ್ತೆ, ಏಕಾಗ್ರತೆ ಇರೋದಿಲ್ಲ. ಇಂತಹ ಚಂಚಲತೆಯಿಂದ ಕೂಡಿದಂತಹ ಮನಸ್ಸನ್ನು ಬಿಡುಗಡೆಗೊಳಿಸಿಬಿಟ್ಟು ಒಂದೇ ವಿಷಯ, ಒಂದು ವಸ್ತುವಿನ ಬಗ್ಗೆ ಏಕಾಗ್ರತೆಯನ್ನು ಗೊಳಿಸುವಂತಹ ಒಂದು ಕ್ರಮನೇ ಧ್ಯಾನ. ನಿಮ್ಮ ಮನಸ್ಸು ಎಲ್ಲೇ ಹರಿದಾಡ್ತು. ಈಗ ನಾನು ಪಾಠ ಮಾಡ್ತಾ ಇದ್ದೀನಿ, ನಾನು ಪಾಠ ಮಾಡ್ತಾ ಇದ್ದೀನಿ ಕೂಡ ನನ್ನ ಪಾಠವನ್ನು ಸರಿಯಾಗಿ ಎಲ್ಲೇ ಹೊರಗಡೆ ನಿಮ್ಮ ಮನಸ್ಸನ್ನು ಚಂಚಲತೆಯಿಂದ ಬಿಡದಲೇ ನಿಮ್ಮ ಮನಸ್ಸು ಪೂರ್ತಿಯಾಗಿ ನನ್ನ ಕಡೆಗೆ ಕೇಂದ್ರೀಕರಣ ಆಗಿಬಿಟ್ಟು ನನ್ನ ಪಾಠವನ್ನೇ ಕೇಳ್ತಾ ಇದ್ದರೆ ಏಕಾಗ್ರತೆಯಿಂದ ನಾನು ಪಾಠ ಮಾಡುವಂಥದ್ದು ಅರ್ಥ ಆಗ್ತಾ ಹೋಗುತ್ತೆ. ಪಾಠ ಮಾಡ್ತಾ ಇರ್ತೀನಿ, ಕೇಳ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರ್ತೀನಿ, ಆದರೆ ನಿಮ್ಮ ಮನಸ್ಸು ಹೊರಗಡೆ ಇದ್ದರೆ ನನ್ನ ಹೇಳಿದಂಥ ಮಾತುಗಳು ಏಕಾಗ್ರತೆಯಿಂದ ಕೂಡಿರುವುದಿಲ್ಲ. ಹಾಗಾಗಿ ಏನಾಗುತ್ತೆ, ಚಂಚಲತೆಯಿಂದ ಕೂಡಿರುವಂತಹ ಮನಸ್ಸನ್ನು ಒಂದೇ ವಸ್ತುವಿನ ಕಡೆಗೆ, ಒಂದೇ ವಿಷಯದ ಕಡೆಗೆ ಏಕಾಗ್ರತೆಗೊಳಿಸುವಂತಹ ಒಂದು ಕ್ರಮನೇ ಈ ಧ್ಯಾನ ಎನ್ನುವಂಥ. ನಾನು ಪಾಠ ಮಾಡುವಂಥದ್ದನ್ನೇ ಏಕಾಗ್ರತೆಯಿಂದ ನೀವು ಕೇಳಿಸ್ಕೊಳ್ಳುವಂಥದ್ದು. ನೀವು ಓದಲು ಕೂತ್ಕೊಂಡ್ರೆ ಅಂತಂದರೆ ಓದಿನ ಕಡೆಗೆ ಏಕಾಗ್ರತೆಯನ್ನು, ನಿಮ್ಮ ಅಧ್ಯಾಯದ ಕಡೆಗೆ ಏಕಾಗ್ರತೆಯನ್ನು ನೀವು ಕೇಳಿಸ್ಕೊಳ್ಬೇಕು. ನಿಮ್ಮ ಪಾಠದ ಕಡೆಗೆ ಏಕಾಗ್ರತೆಯನ್ನು ಬೆಳೆಸಿಕೊಂಡಾಗ ನಿಮ್ಮ ತಲೆಗೆ ಅದು ಹೋಗ್ತಾ ಹೋಗುತ್ತೆ. ನೀವು ಪಾಠ ಓದ್ಕೊಳ್ತಾ ಕೂತಿರ್ತೀರ, ಹೊರಗಡೆ ಟಿ ವಿ ಆಗಿರ್ತೀರ, ಧಾರಾವಾಹಿ ಬರ್ತಿರ್ತೀರ, ನಿಮ್ಮ ಪೂರ್ತಿ ಮನಸ್ಸು ಅಲ್ಲಿದ್ದರೆ ನೀವು ಓದಂಥದ್ದು ಸುಮ್ಮನೆ ಪಾಠವನ್ನು ಪೇಜನ್ನು ತಿರುವಾಗ್ದಾಗಿ ಆಗ್ತಾ ಹೋಗುತ್ತೆ. ಹಾಗಾಗಿ ಧ್ಯಾನ ಎಂದರೇನು? ಚಂಚಲಗೊಳ್ತಾ ಇರುವಂತಹ ಒಂದು ಮನಸ್ಸನ್ನು ಒಂದು ವಿಷಯದ ಕಡೆಗೆ, ಒಂದು ವಸ್ತುವಿನ ಕಡೆಗೆ ಏಕಾಗ್ರತೆಗೊಳಿಸುವಂತಹದ್ದೇ ಧ್ಯಾನ ಆಗಿರುತ್ತೆ. ತಾವು ಮಾಡುವ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ಮಾತ್ರ ಮನಸ್ಸು ತೊಡಗಿಕೊಳ್ಳುವುದು. ನಾವೇನು ಕೆಲಸ ಮಾಡ್ತೀವೋ ಆ ಚಟುವಟಿಕೆಗಳಲ್ಲಿ ಮಾತ್ರ ಮನಸ್ಸು ತೊಡಗಿಸ್ಕೊಳ್ಳುವುದು. ಅದರ ಬಗ್ಗೆ ನಾವು ಅರಿವನ್ನು ಮೂಡಿಸಬೇಕು. ನಾವು ಏನು ಓದ್ತಾ ಇದ್ದೀವಿ, ಏನು ಕಲಿತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ನಮಗೆ ಏಕಾಗ್ರತೆ ಇರಬೇಕು ಅಂತೇಳಿ. ಮತ್ತು ಗೊಂದಲಗಳನ್ನು ತೆರೆ ಎಳಿಬೇಕು. ಇದಾಗುತ್ತೋ ಇಲ್ವೋ, ಇದು ಅರ್ಥ ಆಗುತ್ತೋ ಇಲ್ವೋ, ಇದನ್ನು ಬರುತ್ತೋ ಇಲ್ವೋ ಎನ್ನುವಂಥದ್ದಕ್ಕೆ ತೆರೆ ಎಳಿಬೇಕು. ನಾನು ಮಾಡ್ತೀನಿ ಎನ್ನುವಂತಹ ಕಾನ್ಫಿಡೆನ್ಸ್ ಇರಬೇಕು, ದೃಢತೆ ಇರಬೇಕು, ಏಕಾಗ್ರತೆ ಇರಬೇಕು. ಮನಸ್ಸಿಗೆ ವಿಶ್ರಾಂತಿ ದೊರೆತು ಪ್ರಬಲವಾದಂತಹ ಶಕ್ತಿ ಉಂಟಾಗ್ತಾ ಹೋಗುತ್ತೆ. ಧ್ಯಾನದಿಂದಾಗಿ ಮನಸ್ಸಿನಲ್ಲಿ ಪ್ರಬಲವಾದ ಮಾಡಬಲ್ಲೇ ಎನ್ನುವಂಥ ದೃಢ ಸಂಕಲ್ಪ ನಿಮಗೆ ಬರ್ತಾ ಹೋಗುತ್ತೆ. ಆ ಮಾನಸಿಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದಾಗಿ ನಿಮಗೆ ಏಕಾಗ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಪರಸ್ಪರವನ್ನು ಪ್ರೀತಿ ಮಾಡುವಂಥದ್ದು, ಮತ್ತು ಸಹನೆಯಿಂದ ಇರುವಂಥದ್ದು, ಮತ್ತು ಎಲ್ಲರ ಜೊತೆಗೂ ಹೊಂದ್ಕೊಂಡು ಹೋಗುವಂಥ ಭಾವ ಬೆಳೀತಾ ಹೋಗುತ್ತೆ. ಮತ್ತು ಕ್ಷಮಾಗುಣ ಕೂಡ ಬೆಳೀತಾ ಹೋಗುತ್ತೆ.
ಇನ್ನು ವಿಶೇಷವಾಗಿ ಒತ್ತಡವಿಲ್ಲದೆ ಒಂದೇ ವಸ್ತುವಿನ ಮೇಲೆ ಕೇಂದ್ರಿತ ಮನಸ್ಸು ಮತ್ತು ಅದರ ಮೇಲೆ ಆನಂದ ಪಡೆಯುವ ಮಾರ್ಗವೇ ಧ್ಯಾನ. ವಿಶೇಷವಾಗಿ ಒತ್ತಡದಿಂದಲೇ, ಯಾವುದೇ ಮಾನಸಿಕ ಒತ್ತಡದಿಂದಲೇ, ಯಾವುದೇ ಟೆನ್ಷನ್ನಿಂದಲೇ ಒಂದೇ ವಸ್ತುವಿನ ಕಡೆಗೆ ನಾವು ನಿಮಗೆ ಹೇಳ್ತೀವಿ, ನಿಮ್ಗೆ ಯಾವಾಗಲೂ ಕೂಡ ಧ್ಯಾನ ಮತ್ತು ಪ್ರಾಣಾಯಾಮ ಮಾಡಬೇಕಾದ್ರೆ ಕ್ಲಾಸಲ್ಲಿ ಹೇಳ್ತಾ ಇರ್ತೀವಿ, ಒಂದೇ ವಸ್ತುವಿನ ಕಡೆಗೆ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರು ತಗೊಳ್ಕೊಳ್ಳಿ, ಉಸಿರನ್ನು ಬಿಡಿ, ನಿಮ್ಮ ಉಸಿರಾಟದ ಕ್ರಿಯೆ ಬಗ್ಗೆ ನಿಮಗೆ ಗಮನ ಇರಲಿ, ದೀಪಿಕ ನಿಮ್ಮ ಚಿತ್ರವನ್ನು ನಿಮಗೆ ಗಮನಕ್ಕೆ ಬರ್ತಾ ಇದೆ. ಈ ರೀತಿ ಏಕಾಗ್ರತೆ ಇದ್ದಂಥ ಸಂದರ್ಭದಲ್ಲಿ ಒಂದೇ ವಸ್ತುವಿನ ಬಗ್ಗೆ ಏಕಾಗ್ರತೆಗೊಳಿಸುವಂಥದ್ದು ಮತ್ತು ಆನಂದ ಪಡೆಯುವಂತಹ ಮಾರ್ಗವೇ ಧ್ಯಾನ. ತನ್ನ ಮನಸ್ಸಿನ ಮೇಲೆ ಹತೋಟಿಯನ್ನು ಇಟ್ಕೊಳ್ಬೇಕು. ಮನಸ್ಸು ಹೊರದಾಡೋ ರೀತಿ, ಚಂಚಲತೆಯಿಂದ ಮಾಡಿದ ರೀತಿ ಇರಬೇಕು. ಮತ್ತು ತಾನು ಮಾಡುವಂತಹ ಏನು ಕೆಲಸ ಇದೆ ಇದನ್ನು ಉತ್ತಮ ಚಿಂತನೆ ಮತ್ತು ಉತ್ತಮ ಮನಸ್ಸಿನಿಂದ ಮಾಡಬೇಕಾಗುತ್ತೆ. ಆವಾಗ ಅದರಿಂದ ಆನಂದವನ್ನು ಮತ್ತು ತನ್ಮತೆಯನ್ನು ನೀವು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಈ ಧ್ಯಾನವನ್ನು ಮಾಡಬೇಕಾದ್ರೆ ಏನೇನು ಕ್ರಮಗಳನ್ನು ಅನುಸರಿಸಬೇಕು? ಈ ಧ್ಯಾನವನ್ನು ನೀವು ಮಾಡಬೇಕಾದ್ರೆ ಏನೇನು ಕ್ರಮಗಳನ್ನು ಅನುಸರಿಸಬೇಕು? ಧ್ಯಾನವನ್ನು ಮಾಡಬೇಕಾದ ಸಮಯದಲ್ಲಿ ಅದಕ್ಕೆ ತಕ್ಕನಾದಂತಹ ಆಸನಗಳಲ್ಲಿ ಕೂತ್ಕೊಳ್ಬೇಕು ಮತ್ತು ಅದಕ್ಕೆ ತಕ್ಕನಾದಂತಹ ಮುದ್ರೆಗಳಲ್ಲಿ ನಾವು ಅನುಸರಿಸಬೇಕಾಗುತ್ತೆ. ಯಾವ್ಯಾವ ಆಸನದಲ್ಲಿ ಕೂರ್ಬೋದು? ಪದ್ಮಾಸನದಲ್ಲಿ ಕೂರ್ಬೋದು, ವಜ್ರಾಸನದಲ್ಲಿ ಕೂರ್ಬೋದು, ಸ್ವಸ್ತಿಕಾಸನದಲ್ಲಿ ಕೂರ್ಬೋದು, ಸಿದ್ಧಾಸನದಲ್ಲಿ ಕೂರ್ಬೋದು ಮತ್ತು ಭದ್ರಾಸನದಲ್ಲಿ ಕೂರ್ಬೋದು, ಸುಖಾಸನದಲ್ಲಿ ಕೂರ್ಬೋದು ಮತ್ತು ನಿಂತು ಅಭ್ಯಾಸ ಮಾಡುವಂಥ ವಿಧಾನವನ್ನು ನಾವು ಇದರಲ್ಲಿ ಅನುಸರಿಸಬೇಕಾಗಿದೆ. ಪದ್ಮಾಸನ, ವಜ್ರಾಸನ, ಸ್ವಸ್ತಿಕಾಸನ, ಸಿದ್ಧಾಸನ, ಭದ್ರಾಸನ, ಸುಖಾಸನ ಮತ್ತು ನಿಂತು ಧ್ಯಾನವನ್ನು ಕೂಡ ನಾವು ಮಾಡಬಹುದಾಗಿದೆ. ಹಾಗಾದರೆ ಈ ಧ್ಯಾನವನ್ನು ಮಾಡಬೇಕಾದ್ರೆ ನಾವು ಏನೇನು ಕ್ರಮಗಳನ್ನು ಅನುಸರಿಸ್ತಾ ಹೋಗಬೇಕು? ನಾವು ಧ್ಯಾನಕ್ಕೆ ಕುಂತಹ ಸಂದರ್ಭದಲ್ಲಿ, ಧ್ಯಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಮ್ಮ ಶರೀರ ಮತ್ತು ಸೊಂಟ ನೇರವಾಗಿ ಇರಬೇಕು. ಶರೀರ ಮತ್ತು ಸೊಂಟ ನೇರವಾಗಿರಬೇಕು. ಉಸಿರಾಟದ ಕ್ರಿಯೆಯ ಬಗ್ಗೆ ಹೆಚ್ಚು ಗಮನ ಇರಬೇಕು. ಮತ್ತು ಈ ಧ್ಯಾನಕ್ಕೆ ನೀವು ಕಣ್ಣು ಮುಚ್ಚಿ ಕುಂತಹ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಬರುವಂತಹ ಹೊರಗಿನ ಎಲ್ಲ ವಿಚಾರಗಳನ್ನು ಕೂಡ, ಒತ್ತಡಗಳನ್ನು ಕೂಡ ಕಡಿಮೆ ಮಾಡಿಕೊಳ್ತಾ ಹೋಗಬೇಕು. ಮನಸ್ಸಲ್ಲಿ ಮೂಡುವಂತಹ ಹಲವಾರು ವಿಷಯಗಳನ್ನು ಸರಿಸುತ್ತಾ ಅವುಗಳನ್ನು ಹೊರಗಾಗ್ತಾ ಅನುಕೂಲಕರವಾದಂತಹ ಒಂದೇ ವಿಷಯದ ಬಗ್ಗೆ ಮತ್ತು ಒಂದೇ ವಿಚಾರದ ಬಗ್ಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಣ ಮಾಡ್ತಾ ಹೋಗಬೇಕು ಮತ್ತು ಏಕಾಗ್ರತೆಯನ್ನು ಬೆಳೆಸಿಕೊಳ್ತಾ ಹೋಗಬೇಕು. ನಂತರ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವಿಚಾರವನ್ನು ಕೂಡ ಸಾವಧಾನವಾಗಿ ಅರಿಯಬೇಕು. ಒಳ್ಳೆಯ ವಿಚಾರವನ್ನು ಯಾವಾಗಲೂ ಕೂಡ ಸಾವಧಾನವಾಗಿ ಅರಿತಾ ಹೋಗಬೇಕು. ಮತ್ತು ಈ ಧ್ಯಾನವನ್ನು ಆನಂದದ ಅನುಭವದೊಡನೆ ಸೂಕ್ತ ಸ್ಥಿತಿಯಲ್ಲಿ ನಡೆಯಬೇಕು. ನೀವು ಅದನ್ನು ಎಂಜಾಯ್ ಮಾಡ್ತಾ ಮಾಡಬೇಕು, ಖುಷಿ ಪಡ್ತಾ, ಸಂತೋಷ ಪಡ್ತಾ ಈ ಒಂದು ಧ್ಯಾನವನ್ನು ಮಾಡಬೇಕು. ಯಾವುದೇ ಒತ್ತಡವನ್ನು ಮಾಡ್ತಾ ಆಗಲಿ ಅಥವಾ ಯಾವುದೇ ಕಷ್ಟಪಟ್ಟ ಆಗಲಿ ಇದನ್ನು ಮಾಡ್ತಾ ಹೋಗಬಾರದು. ದೃಢ ಸಂಕಲ್ಪದೊಂದಿಗೆ ಅಭ್ಯಾಸವನ್ನು ಮಾಡಬೇಕು. ಈ ಒಂದು ಧ್ಯಾನವನ್ನು ಮಾಡಬೇಕಾದ್ರೆ ದೃಢ ಸಂಕಲ್ಪದಿಂದ ನಾನು ಮಾಡಬಲ್ಲೆ, ನಾನು ಧ್ಯಾನವನ್ನು ಮಾಡಬಲ್ಲೆ, ಏಕಾಗ್ರತೆಯನ್ನು ಸಾಧಿಸಬಲ್ಲೆ ಎನ್ನುವಂಥ ಹಠದೊಂದಿಗೆ ದೃಢ ಸಂಕಲ್ಪದಿಂದ ಮಾಡಬೇಕಾಗುತ್ತೆ. ನಂತರ ಆಂತರಿಕ ದೃಢತೆಯನ್ನು ಕಾಪಾಡಿಕೊಂಡ್ಬಿಟ್ಟು ಮನಸ್ಸು, ವಿಷಯ ಮತ್ತು ವಸ್ತುವಿನ ಮೇಲೆ ಏಕಾಗ್ರತೆಗೊಳಿಸಿದರೆ ಆಳವಾದ ಧ್ಯಾನ ಸಾಧ್ಯವಾಗುತ್ತದೆ. ಆಂತರಿಕ ದೃಢತೆಯಿಂದ ನನ್ನ ಮನಸ್ಸಿನಲ್ಲಿ ನಾನು ಅಂದ್ಕೋಬೇಕು, ನಾನು ಮಾಡಬಲ್ಲೆ, ಏಕಾಗ್ರತೆಯನ್ನು ಗಳಿಸಬಲ್ಲೆ ಎನ್ನುವಂಥದ್ದು. ಮತ್ತು ಮನಸ್ಸಿನ ವಿಷಯ ಮತ್ತು ವಸ್ತುವಿನ ಮೇಲೆ ಏಕಾಗ್ರತೆ, ನೀವು ಯಾವ ವಿಷಯದ ಬಗ್ಗೆ ಓದುವಂಥದ್ದೇ ಆಗಲಿ ಅಥವಾ ಯಾವುದೋ ಒಂದು ವಸ್ತುವಿನ ಬಗ್ಗೆ ಆಗಲಿ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಏಕಾಗ್ರತೆಯನ್ನು ಗಳಿಸೋದ್ರಿಂದ ನೀವು ಆಳವಾದಂತಹ ಧ್ಯಾನದಲ್ಲಿ ಅನುಸರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಧ್ಯಾನವನ್ನು ಮಾಡಬೇಕಾದ್ರೆ ನಾವು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ. ಇನ್ನು ಈ ಧ್ಯಾನವನ್ನು ಮಾಡೋದ್ರಿಂದ ನಮಗೆ ಆಗ್ತಕ್ಕಂಥ ಪ್ರಯೋಜನಗಳು ಏನೇನು ಅಂತ ನೋಡ್ತಾ ಹೋಗೋಣ. ಈ ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ಹೊರಗಿನ ವಿಚಾರಗಳೆಲ್ಲವೂ ಕೂಡ ಸರಿತಾ ಹೋಗಿ ಒಂದು ವಸ್ತುವಿನ ಮೇಲೆ, ಒಂದು ವಿಷಯದ ಮೇಲೆ ನಮ್ಮ ಮನಸ್ಸು ಮತ್ತು ದೇಹವನ್ನು ಏಕಾಗ್ರತೆಗೊಳಿಸೋದ್ರಿಂದ ನಮ್ಮ ಮನಸ್ಸು ಏನಾಗ್ತಾ ಹೋಗುತ್ತೆ? ಏಕಾಗ್ರತೆ, ಮನಸ್ಸಿನಲ್ಲಿ ಏಕಾಗ್ರತೆ ಮೂಡುತ್ತಾ ಹೋಗುತ್ತದೆ. ಫಸ್ಟ್ ಏನು? ಏಕಾಗ್ರತೆ ಮೂಡುತ್ತದೆ, ಮನಸ್ಸಿನಲ್ಲಿ ಏಕಾಗ್ರತೆ ಮೂಡ್ತಾ ಹೋಗುತ್ತೆ. ಇನ್ನು ಎರಡನೇದು, ಮನಸ್ಸು ನಿರಾಳವಾಗಲು ಸಹಕಾರಿಯಾಗುತ್ತೆ. ಮನಸ್ಸು ಯಾಕೆ ನಿರಾಳ ಆಗುತ್ತೆ? ಮನಸ್ಸಿನಲ್ಲಿರುವಂತಹ ಎಲ್ಲ ಉದ್ವೇಗಗಳೇ ಆಗಲಿ, ಮಾನಸಿಕ ಒತ್ತಡಗಳೇ ಆಗಲಿ ಧ್ಯಾನದ ಮೂಲಕ ವಿಷಯಗಳು ಸರಿತಾ ಹೋಗೋದ್ರಿಂದ
ನಿಮ್ಮ ಮನಸ್ಸು ನಿರಾಳ ಆಗ್ತಾ ಹೋಗುತ್ತೆ. ಇನ್ನು ಶರೀರ ಮತ್ತು ಮನಸ್ಸು ಚೈತನ್ಯ ಮತ್ತು ಉಲ್ಲಾಸಪೂರ್ಣಕವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಚೈತನ್ಯ ಮತ್ತು ಉಲ್ಲಾಸಪೂರ್ವಕ. ಯಾಕೆ ಚೈತನ್ಯ ಮತ್ತು ಉಲ್ಲಾಸಪೂರ್ವಕ? ಮಾನಸಿಕ ಒತ್ತಡನೇ ಇಲ್ಲ ಅಂತಂದಾಗ ಆಟೋಮೆಟಿಕಲಿ ನಿಮ್ಮ ಉಸಿರಾಟ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ದೈನಂದಿನ ಚಟುವಟಿಕೆಗಳು ಕೂಡ ಉತ್ತಮ ರೀತಿ ಇರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಒತ್ತಡಗಳು ಇರೋದಿಲ್ಲ. ಹಾಗಾಗಿ ಚೈತನ್ಯವಾಗಿರುತ್ತೆ ಮತ್ತು ಸದಾ ನೀವು ಉಲ್ಲಾಸಭರಿತರಾಗಿ ಇರ್ತೀರ. ಉಸಿರಾಟದ ಕ್ರಿಯೆಯ ಬಗ್ಗೆ ಹೆಚ್ಚಿಗೆ ನಿಯಂತ್ರಣವನ್ನು ಸಾಧಿಸಬಹುದು. ಉಸಿರಾಟದ ನಿಯಂತ್ರಣ. ನೋಡ್ರಿ, ಪ್ರಾಣವಾಯು ಅಂತ ಕರಿತೀವಿ ಉಸಿರನ್ನು ನಾವು. ಪ್ರಾಣವಾಯು, ಉಸಿರು ಸತ್ತೋಗಿದ್ದಾನೆ ಮನುಷ್ಯ ಅಂತಂದರೆ ಅವನ ಉಸಿರು ನಿಂತಿದ್ರೆ ಅವನು ಸತ್ತೋಗಿದ್ದಾನೆ ಅಂತ ಭಾವಿಸ್ತೀವಿ. ಹಾಗಾಗಿ ಮನುಷ್ಯನಿಗೆ ಎಷ್ಟು ಒಳ್ಳೆಯ ರೀತಿಯ ಆಮ್ಲಜನಕಯುಕ್ತವಾದಂತಹ ಗಾಳಿಯನ್ನು ನಾವು ಸೇವಿಸ್ತಾ ಹೋಗ್ತೀವೋ ಅಷ್ಟು ನಮ್ಮ ಶರೀರ ಅನ್ನುವಂಥದ್ದು ಆರೋಗ್ಯ ಅನ್ನುವಂಥದ್ದು ಉತ್ತಮವಾಗಿರ್ತಾ ಹೋಗುತ್ತೆ. ಈ ಧ್ಯಾನವನ್ನು ಮತ್ತು ನಾವು ಪ್ರಾಣಾಯಾಮವನ್ನು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಉಸಿರಾಟದ ಕ್ರಿಯೆಯ ಬಗ್ಗೆ ಹೆಚ್ಚು ಗಮನವನ್ನು ನಿಯಂತ್ರಣವನ್ನು ಸಾಧಿಸಬೇಕು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುವಂಥದ್ದು, ದೀರ್ಘವಾಗಿ ಉಸಿರನ್ನು ಬಿಡುವಂಥದ್ದು, ನಮ್ಮ ಶರೀರದಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಹೊರಹೋಗುತ್ತೆ. ದೇಹಕ್ಕೆ ಅಗತ್ಯವಾಗಿ ಬೇಕಾದಂತಹ ಆಮ್ಲಜನಕ ಹೇರಳವಾಗಿ ಶರೀರಕ್ಕೆ ಸಿಗ್ತಾ ಹೋಗುತ್ತೆ. ಶರೀರದಲ್ಲಿರುವ ರಾಸಾಯನಿಕ ಕ್ರಿಯೆ ಉತ್ಪತ್ತಿ ಆಗ್ತಾ ಹೋಗುತ್ತೆ. ರಕ್ತ ಸಂಚಾರ ಉತ್ಪತ್ತಿ ಆಗ್ತಾ ಹೋಗುತ್ತೆ. ರಕ್ತ ಸಂಚಾರ ಉತ್ತಮವಾಗ್ತಾ ಹೋಗುತ್ತೆ. ನರನಾಡಿಗಳು ಸದೃಢವಾಗ್ತಾ ಹೋಗ್ತವೆ. ಈ ಥರದ ಎಲ್ಲ ಜೊತೆಗೆ ಉಸಿರಾಟದ ಕ್ರಿಯೆ ನಿಯಂತ್ರಣ ಆಗ್ತಾ ಹೋಗುತ್ತೆ. ಕ್ರಿಯಾಶೀಲತೆ ಹೆಚ್ಚಾಗ್ತಾ ಹೋಗುತ್ತೆ. ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ಅದರಲ್ಲಿ ಉತ್ಸಾಹ, ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಅವರು ಮಾಡುವಂತಹ ಕಾರ್ಯಕ್ಷೇತ್ರದಲ್ಲಿ ಆನಂದದಿಂದ ಪಾಲ್ಗೊಳ್ಳುವಂತೆ ಸಮಾಜದಿಂದ ಮೂಡುತ್ತದೆ. ನಾವು ಯಾವುದಾದ್ರು ಒಂದು ಕೆಲಸ ಮಾಡಬೇಕು ಅಂತಂದರೆ ಆ ಕೆಲಸವನ್ನು ಎಂಜಾಯ್ ಮಾಡ್ತಾ, ನಾನೊಂದು ಟೀಚರ್ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಖುಷಿಯಿಂದ ಅದನ್ನು ಎಂಜಾಯ್ ಮಾಡಿದಾಗ ಅದರಲ್ಲಿ ತೃಪ್ತಿ ಸಿಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳು, ನೀವು ವಿದ್ಯಾರ್ಥಿಗಳಾಗಿ ಬಂದು ಶಾಲೆಯನ್ನು ಮನೆ ಒತ್ತಾಯಕ್ಕೋಸ್ಕರ, ಅಪ್ಪ ಅಮ್ಮ ಕಷ್ಟಕ್ಕೋಸ್ಕರ ಬರೋದಲ್ಲ. ನೀವು ಶಾಲೆಗೆ ಬರ್ತೀನಿ, ನಾನು ಓದ್ತೀನಿ, ನಾನು ಬರೀತೀನಿ, ನಾನು ಅದನ್ನು ಮಾಡಬೇಕು, ಇದು ಮಾಡಬೇಕು ಎನ್ನುವಂತಹ ಉತ್ಸಾಹ ನಿಮ್ಮಲ್ಲಿದ್ದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಹೆಚ್ಚಿಗೆ ಆಸಕ್ತಿ ಹೊಂದ್ತಾ ಹೋಗುತ್ತೆ. ಅದು ಯಾವುದರಿಂದ ಬರುತ್ತೆ? ಏಕಾಗ್ರತೆಯಿಂದ ಬರುತ್ತೆ ಮತ್ತು ಧ್ಯಾನದಿಂದ ಬರ್ತಾ ಹೋಗುತ್ತೆ. ಸಮಚಿತ್ತ, ಒಂದೇ ಗುರಿಯನ್ನು ಹೊಂದತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತಾ ಹೋಗ್ತವೆ. ಇನ್ನು ಧ್ಯಾನಿಯ ದೇಹ ಮತ್ತು ಮನಸ್ಸಿಗೆ ಲಘುತ್ವ, ಸ್ಥಿರತೆ ಮತ್ತು ಸ್ಪಷ್ಟತೆ ಲಭಿಸುತ್ತದೆ. ತಾನು ಏನು ಗುರಿಯನ್ನು ಹೊಂದಿದ್ದೀನಿ ಆ ಗುರಿಯ ಬಗ್ಗೆ ಒಂದು ಸ್ಪಷ್ಟತೆ ಇರುತ್ತೆ. ನಾನು ಇದನ್ನು ಮಾಡಬಲ್ಲೆ ಅನ್ನುವಂಥ ಒಂದು ಸ್ಥಿರತೆ ಇರುತ್ತೆ. ಮತ್ತು ಕೋಪ, ದ್ವೇಷದ ಭಾವನೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಕೋಪ, ದ್ವೇಷ, ಈ ಥರದ ಅಸೂಯೆ ಭಾವನೆಗಳು ನೀವೆಲ್ಲ ಓದಿದ್ರಲ್ವ, ಸಕಾರಾತ್ಮಕ ಭಾವನೆಗಳು ಮತ್ತು ನಕಾರಾತ್ಮಕ ಭಾವನೆಗಳು. ಈ ರೀತಿಯಾದಂತಹ ಕೋಪ, ಅಸೂಯೆ, ದ್ವೇಷ, ಅವಮಾನ, ಸಿಟ್ಟು, ದುಃಖ ಇವೆಲ್ಲವೂ ಕೂಡ ನಕಾರಾತ್ಮಕ ಭಾವನೆಗಳು. ಆ ಥರದ ನಕಾರಾತ್ಮಕ ಭಾವನೆಗಳು ಕಡಿಮೆ ಆಗ್ತಾ ಹೋಗ್ತವೆ ಯಾವಾಗ ಧ್ಯಾನವನ್ನು ಮಾಡೋದ್ರಿಂದ. ಅದೆಲ್ಲ ದೂರ ಆಗಿಬಿಟ್ಟು ಸಕಾರಾತ್ಮಕ ಭಾವನೆಗಳಾದಂತಹ ಪ್ರೀತಿ, ಪ್ರೇಮ, ಸಂತೋಷ, ಸಹಬಾಳ್ವೆ, ಪ್ರೀತಿ, ಸಹನ ಗುಣ, ಈ ರೀತಿಯಾದ ಸಕಾರಾತ್ಮಕ ಭಾವನೆಗಳು ಬೆಳೀತಾ ಹೋಗ್ತವೆ. ಮತ್ತು ಒಬ್ಬರಿಗೆ ಒಂದೇ ಕಡೆ ಕೂರುವಂತಹ ಮನಸ್ಸಾಗೋದಿಲ್ಲ. ಇನ್ನೊಂದು ನಿಮಿಷ ಮಾತ್ರ ಎದ್ದು ಹೋಗ್ತೀವಿ. ಬರೀ ಮನಸ್ಸು ಯಾವಾಗಲೂ ಕೂಡ ಚಂಚಲತೆಯಿಂದ ಕೂಡ್ತಾ ಇರುತ್ತೆ. ಎಲ್ಲೂ ಕೂಡ ಸ್ಥಿರವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಕಡೆ ಕುಳಿತುಕೊಳ್ಳುವ ಒಂದು ವಿಷಯವನ್ನು ಅರಿಯುವ ಪ್ರಯತ್ನ ಹಾಗೂ ಅಭ್ಯಾಸಗಳನ್ನು ಅವರವರು ಮಾಡುವ ಧ್ಯಾನಕ್ಕೆ ಪೂರಕವಾಗಿರ್ತವೆ. ನಾವು ಒಂದೇ ಕಡೆ ಸ್ಥಿರವಾಗಿ ಎಷ್ಟೊತ್ತಾದರೂ ಕೂತ್ಕೊಳ್ಬಲ್ಲೆ, ಇದನ್ನು ಆಲಿಸಬಲ್ಲೆ, ಇದನ್ನು ಮಾಡಬಲ್ಲೆ ಎನ್ನುವಂಥ ಸ್ಥಿರತೆ ದುಡಿದೇ ಬಂದಾಗ ನಾವು ಎಷ್ಟೊತ್ತಾದರೂ ಕೂಡ ಒಂದು ನಿಮಿಷನೂ ಕೂಡ ಒಂದು ಕಡೆ ಕೂರದೇ ಇರೋರು ಈ ಧ್ಯಾನವನ್ನು ಅಭ್ಯಾಸ ಮಾಡೋದ್ರಿಂದ ಒಂದು ಕಡೆ ಹೆಚ್ಚು ಕಡೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಆ ವಿಷಯದ ಜೊತೆಗೆ ಒಂದು ವಿಷಯವನ್ನು ಚೆನ್ನಾಗಿ ಅರ್ಥಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗ್ತಾ ಹೋಗುತ್ತೆ. ಇವು ಧ್ಯಾನದಿಂದ ಸಹಕಾರಿಯಾಗ್ತಾ ಹೋಗ್ತವೆ. ನಂತರ ರೋಗಿಯ ಮಾನಸಿಕ ಸ್ಥಿತಿಯನ್ನು ಉತ್ತಮಪಡಿಸಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಯಾವ ರೀತಿಯ ರೋಗಿಯನ್ನು? ಮಾನಸಿಕ ರೋಗಿ ಏನಿರ್ತಾರೆ, ಮಾನಸಿಕ ರೋಗದಿಂದ ಬಳಲ್ತಾ ಇರುವಂತಹ ಒಬ್ಬ ವ್ಯಕ್ತಿ ಏನಿರ್ತಾನೆ, ಆ ವ್ಯಕ್ತಿಯ ಮನಸ್ಸಿನ ದುಗುಡವನ್ನು, ಮಾನಸಿಕ ಅಸ್ವಸ್ಥತೆಯನ್ನು, ಉದ್ವೇಗವನ್ನು, ಮಾನಸಿಕ ಒತ್ತಡವನ್ನು ಈ ಧ್ಯಾನ ಎನ್ನುವುದು ಕಡಿಮೆ ಮಾಡ್ತಾ ಹೋಗುತ್ತೆ. ಇವತ್ತಿನ ದಿವಸ ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿಯವರ ಪರಿಶ್ರಮದ ಫಲವಾಗಿ ಇವತ್ತು ವಿಶ್ವದಲ್ಲಿ ಧ್ಯಾನ ಎನ್ನುವಂಥದ್ದು ಬಹಳ
ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರುವಂಥ ಒಂದು ವ್ಯಾಯಾಮದ ರೀತಿಯಲ್ಲಿ ದೇಹದ ಆರೋಗ್ಯಕ್ಕೆ, ಮನಸ್ಸಿನ ಆರೋಗ್ಯಕ್ಕೆ ಈ ಧ್ಯಾನ ಎನ್ನುವಂಥದ್ದು ಮತ್ತು ಯೋಗಾಸನ ಎನ್ನುವಂಥದ್ದು ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಈ ಧ್ಯಾನ ಎನ್ನುವಂಥದ್ದು ದೇಶ ವಿದೇಶಗಳಲ್ಲೂ ಕೂಡ ಒಂದು ಪ್ರಖ್ಯಾತಿಯಿಂದ ಪಡಿತಾ ಇದೆ. ಇದಿಷ್ಟು ಧ್ಯಾನದ ಅಧ್ಯಾಯದ ಬಗ್ಗೆ. ಹಾಗಾದರೆ ನಾವು ಏನು ನೋಡಿದ್ದೀವಿ ಈ ಅಧ್ಯಾಯದಲ್ಲಿ? ಧ್ಯಾನ ಎಂದರೇನು, ಧ್ಯಾನದ ಅರ್ಥ ಏನು, ಈ ಧ್ಯಾನವನ್ನು ಏನು ಮಾಡುತ್ತೆ, ಮನುಷ್ಯನ ಮಾನಸಿಕ ಸ್ಥಿತಿಯನ್ನು ಯಾವ ರೀತಿ ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತೆ, ಅದರ ಜೊತೆಗೆ ಈ ಧ್ಯಾನದ ಜೊತೆಗೆ ನಾವೇನು ಮಾಡ್ತಾ ಹೋಗ್ತೀವಿ, ಮನುಷ್ಯನ ಮಾನಸಿಕ ಒತ್ತಡವನ್ನು ನಿವಾರಿಸ್ತಾ ಹೋಗ್ತೀವಿ. ಮತ್ತು ಈ ಧ್ಯಾನವನ್ನು ಮಾಡಬೇಕಾದಂಥ ಪೂರ್ವ ಸಿದ್ಧತೆಯನ್ನು ನಾವು ಯಾವ ರೀತಿ ಮಾಡಿಕೊಳ್ಬೇಕು, ಯಾವ ಕ್ರಮಗಳನ್ನು ಅನುಸರಿಸಬೇಕು, ಶರೀರ ನೇರವಾಗಿರಬೇಕು, ಸೊಂಟ ನೇರವಾಗಿರಬೇಕು, ಇವೆಲ್ಲವನ್ನು ಕೂಡ ಕ್ರಮಗಳನ್ನು ಅನುಸರಿಸ್ತಾ ಹೋಗಬೇಕು. ಮತ್ತು ಈ ಧ್ಯಾನವನ್ನು ಮಾಡೋದ್ರಿಂದ ಮನುಷ್ಯನಿಗೆ ಆಗುವಂಥ ಹಲವಾರು ಪ್ರಯೋಜನಗಳು ಏನು ಎನ್ನುವುದನ್ನು ನಾವು ಈ ಅಧ್ಯಾಯದಲ್ಲಿ ನೋಡ್ತಾ ಹೋದ್ವಿ. ಇದಿಷ್ಟು ಧ್ಯಾನದ ಅಧ್ಯಾಯದ ಬಗ್ಗೆ. ವಿದ್ಯಾರ್ಥಿಗಳಾದಂಥ ನೀವೆಲ್ಲರೂ ಕೂಡ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ, ಎಳೆಯ ವಯಸ್ಸಿನಲ್ಲಿಯೇ ಈ ಧ್ಯಾನ, ಯೋಗ, ಪ್ರಾಣಾಯಾಮಗಳನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ತಾ ಹೋದರೆ ಪ್ರತಿನಿತ್ಯ ಒಂದು 10 ನಿಮಿಷ, 15 ನಿಮಿಷ, 20 ನಿಮಿಷ ಕಪಾಲಭಾತಿಯನ್ನು ಮಾಡುವಂಥದ್ದು, ಪ್ರಾಣಾಯಾಮವನ್ನು ಮಾಡುವಂಥದ್ದು, ಪದ್ಮಾಸನ ಮತ್ತು ಯೋಗಾಸನದಲ್ಲಿ ನಾವು ಧ್ಯಾನವನ್ನು ಮಾಡುವಂಥದ್ದು ಅಭ್ಯಾಸ ಮಾಡಿಕೊಳ್ಳೋದ್ರಿಂದಾಗಿ ಶರೀರವೂ ಕೂಡ ಸದೃಢವಾಗ್ತಾ ಇರುತ್ತೆ, ನಿಮ್ಮಲ್ಲಿ ಏಕಾಗ್ರತೆಯೂ ಕೂಡ ಬೆಳೀತಾ ಹೋಗುತ್ತೆ. ಮತ್ತು ಮುಂದೆ ಏನಾದರೂ ಕೂಡ ಸಾಧನೆ ಮಾಡಬೇಕು ಎನ್ನುವಂತಹ ಒಂದು ದೃಢ ಸಂಕಲ್ಪ ಕೂಡ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಇಂಥ ಅಭ್ಯಾಸಗಳನ್ನು ಬೆಳೆಸಿಕೊಂಡಾಗ ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಭಾವನೆಗಳು ದೂರ ಆಗಿಬಿಟ್ಟು ಸಕಾರಾತ್ಮಕ ಭಾವನೆಗಳು ಬೆಳೀತಾ ಹೋಗ್ತವೆ. ಹಾಗಾಗಿ ನೀವು ಇಂತಹ ಸಕಾರಾತ್ಮಕ ಭಾವನೆ